ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ನಾನು ರಾಣಿಗೌಡ. ಟಿಕ್ಟಾಕ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದು, ಕೆಲವು ದಿನಗಳ ಹಿಂದೆ ಮಗು ದತ್ತು ಪಡೆದ ಪ್ರಕರಣದಲ್ಲಿ ಜೈಲಿಗೂ ಹೋಗಿ ಬಂದಿದ್ರು. ಇದೀಗ ಜೈಲಿನಿಂದಲೂ ಹೊರಗೆ ಬಂದಿರುವ ಸೋನು ಶ್ರೀನಿವಾಸ್ ಗೌಡ ಅವರು ದಿನದಿಂದ ದಿನಕ್ಕೆ ತಮಗೆ ಬರುವ ಪರ್ಸನಲ್ ಮೆಸೇಜ್ಗಳನ್ನು ಹೆಚ್ಚಾಗುತ್ತಿದೆ ಎಂದು ಯೂಟ್ಯೂಬ್ ವಿಡಿಯೋ ಮೂಲಕ ಜನರು ಕೇಳಿರುವ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಸೋನು ಶ್ರೀನಿವಾಸ್ ಗೌಡ ಜೈಲಿನಿಂದ ಹೊರಬಂದ ಮೇಲೆ ಭಾರಿ ಸುದ್ದಿಯಲ್ಲಿ ಇದ್ದು ಅವರಿಗೆ ಫ್ಯಾನ್ಸ್ ಕೂಡ ಹೆಚ್ಚಾಗಿದ್ದಾರೆ. ಇದೀಗ ಸೋನು ಅವರು ಅವರಿಗೆ ಬಂದಿರುವ ಪರ್ಸನಲ್ ಮೆಸೇಜ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಸುಮಾರು 27 ನಿಮಿಷಗಳ ವಿಡಿಯೋ ಇದಾಗಿದ್ದು ಅದರ ಸಾರಾಂಶ ಇಲ್ಲಿದೆ ನೋಡಿ. ನಾನು ಇನ್ಫ್ಲೂಯೆನ್ಸರ್ ಅಲ್ಲ, ನಾನು ಆಕ್ಟರ್. ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಮಾಡುವಾಗ ಅರ್ಧಕ್ಕೆ ನಿಲ್ಲಿಸಿದ್ದೇನೆ. ಈ ಯೂಟ್ಯೂಬ್ ಬ್ಲಾಗ್ ಮಾಡಿಕೊಂಡು ದಿನ ಕಳೀತಾ ಇದ್ದೀನಿ. ನನಗೆ ಶಾರ್ಟ್ ಮೂವಿಗಳನ್ನ ಮಾಡೋದಕ್ಕೆ ಇಷ್ಟವಿಲ್ಲ. ಅದಕ್ಕೆ ಸ್ಪಷ್ಟವಾಗಿರುವ ಕಾರಣವೂ ಕೂಡ ಇಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನಕ್ಕೆ ಬೆಲೆ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಜೈಲಿಗೆ ಹೋಗಿ ಬಂದಿದ್ದು ನನ್ನ ಪರಿಸ್ಥಿತಿಯನ್ನ ಎಲ್ಲರೂ ಕೂಡ ನೋಡಿರುತ್ತೀರಾ. 30 ವರ್ಷದ ಒಳಗೆ ನಾನು ನಾಯಕಿ ಆಗ್ಬೇಕು ಅಂತ ಮೊದಲು ಇಷ್ಟಪಟ್ಟಿದ್ದೆ. ಆದ್ರೆ ಈಗ ಇಂಡಸ್ಟ್ರಿನೂ ಇಷ್ಟವಾಗ್ತಾ ಇಲ್ಲ. ರಾಜಕೀಯದಲ್ಲಿ ಬಿಸಿ ಆಗ್ಬೇಕು ಅಂದ್ಕೊಂಡಿದ್ದೀನಿ. ದೇವರ ಆಟದ ಮುಂದೆ ನಾನು ಏನು ಪ್ಲಾನ್ ಮಾಡಲು ಆಗಲ್ಲ. ಶ್ರೀ ಜ್ಯೋತಿಷಾಲಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿಷಾಲಯ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, NMH ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356. ಎಸ್ ಸರ್. ನೆಕ್ಸ್ಟ್ ಕ್ವಶನ್ಸ್. ಶಾರ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಾ? ಆ್ಯಂಡ್ ಇಫ್ ಎಕ್ಸ್ಪೆಕ್ಟೇಷನ್ ಏನು, ಇಫ್ ನೋ ರೀಸನ್ ಏನು ಅಂತ ಕೇಳಿದ್ದಾರೆ. ಕರುನಾಡ ಮಹಾದೇವ ಅಂತ. ಎಸ್ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಶಾರ್ಟ್ ಮೂವಿ ನಂಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ನಾನು 2019 ನಂಗೆ ಶಾರ್ಟ್ ಮೂವೀಸ್ಗಳು ನಾನು ಮಾಡಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ. ಅದೇ ಇಷ್ಟನೇ ಇಲ್ಲ ಅಂದರೆ ಇನ್ನು ಎಕ್ಸ್ಪೆಕ್ಟೇಷನ್ ಕೂಡ ಏನೂ ಇರಲ್ಲ. ಸೊ ರೀಸನ್ ಏನಪ್ಪ ಅಂತಂದರೆ ಐ ಡೋಂಟ್ ನೋ, ನನಗೆ ರೀಸನ್ನು ಕೂಡ ಗೊತ್ತಿಲ್ಲ. ನನಗೆ ಈ ಕ್ವಶನ್ಸ್ಗೆ ಏನು ಆನ್ಸರ್ ಮಾಡಬೇಕು ಅಂತ. ಬಟ್ ಟು ಬಿ ಆನೆಸ್ಟ್, ನನಗೆ ಈ ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಅಂತ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಹಾಗಾಗಿ ನಾನು ಮಾಡಿಲ್ಲ ಅಷ್ಟೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್. ಮೈ ನೇಮ್ ಸಿಂಧು ಫ್ರಮ್ ತುಮಕೂರು. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆಯಾ ಸೋನು ಸಿಸ್? ತುಮಕೂರವರು, ನಮಗೂ ಸ್ವಲ್ಪ ಇವ್ರಿಗೂ ತುಂಬ ಹತ್ರ ತುಮಕೂರು. ಇಟ್ಸ್ ಓಕೆ. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆಯಾ ಅಂತಾರೆ? ಐ ಥಿಂಕ್ ಇಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ನೀವು ಆಲ್ರೆಡಿ ನೋಡಿರ್ತೀರ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೀನಿ. ಐ ಥಿಂಕ್ ನಾವು ಒಳ್ಳೇದು ಮಾಡಿದ್ರು 4 ಜನಕ್ಕೆ ಗೊತ್ತಾಗಬಾರ್ದು, ಹಂಗೆ ಮಾಡಬೇಕು ಅನಿಸುತ್ತೆ ಮೇ ಬಿ. ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ವೇನೋ ಅಂತ. ಎಸ್ ಸಿಂಧು ಅವರೇ, ಒಳ್ಳೆತನಕ್ಕೆ ಬೆಲೆ ಇಲ್ಲ, ದಾಮ್ ಶೂರ್ ಇಲ್ಲ. ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ಹಾಯ್ ಅಕ್ಕ, ಐ ಆಮ್ ಸಾಧನಾ ಫ್ರಮ್ ಬಾಗಲಕೋಟೆ. ಮೈ ಕ್ವಶನ್ ಈಸ್, ವಾಟ್ಸ್ ಯುವರ್ ಏಮ್ ಅಂಡರ್ 30 ಏಜ್? ಅಂದರೆ ನಿಮ್ಮ ಏಮ್ ಏನು, ಅಂದರೆ ಬಿಫೋರ್ 30 ಏಜ್ ಒಳಗಡೆ ನಿಮ್ಮ ಏಮ್ ಏನು ಅಂದ್ಕೊಂಡಿದ್ದೀರಾ ಆ್ಯಂಡ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕ್ವಶನ್ಸ್ನ ಕೇಳಿದ್ದಾರೆ. ಎಸ್, ಆ್ಯಕ್ಚುಲಿ ಇದು ಒಳ್ಳೆ ಕ್ವಶನ್ನೇ. ಆ್ಯಕ್ಚುಲಿ ನನಗೆ ಫಸ್ಟು ಸಾಧನಾ ಅವರೇ ಬಿಕಮ್ ಎ ಹೀರೋಯಿನ್ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಈ ಒಂದು ಇಂಡಸ್ಟ್ರಿ ಫೀಲ್ಡಲ್ಲಿ ಇರಬೇಕು, ಒಳ್ಳೊಳ್ಳೆ ಇದು ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಯಾಕೋ ನನಗೆ 2 years ಬ್ಯಾಕಿಂದ ನನಗೆ ಈ ಒಂದು ಇಂಡಸ್ಟ್ರಿ ಫೀಲ್ಡ್ ಕೂಡ ಇಷ್ಟ ಆಗ್ತಿಲ್ಲ, ಯಾವುದೂ ಇಷ್ಟ ಆಗ್ತಿಲ್ಲ. ಸೊ ಬೆಟರ್ ನೆಕ್ಸ್ಟು ಪಾಲಿಟಿಕ್ಸಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ದೇವರ ಆಟದ ಮುಂದೆ ಏನು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಪ್ಲ್ಯಾನ್ ಅಷ್ಟೇ. ಐ ವಾಸ್ ಪ್ಲ್ಯಾನ್, ನೋಡೋಣ ಮಾಡೋಣ ಅಂತ. ಏನಾಗುತ್ತೋ ಬಿಡುತ್ತೋ, ಐ ಡೋಂಟ್ ನೋ. ನನ್ನ ಮದುವೆ ಯಾವಾಗ ಅಂತ ಗೊತ್ತಿಲ್ಲ. ನನಗೆ ಮದುವೆ ಆಗಲು ಆಸೆನೂ ಕೂಡ ಇಲ್ಲ. ಹುಡುಗ ಹೇಗಿರಬೇಕು ಅಂದ್ರೆ ಯಾವ ಬಣ್ಣ ಇದ್ರೂ ಪರವಾಗಿಲ್ಲ, ಅವರಲ್ಲಿ ನಂಬಿಕೆ ಇಡಬೇಕು. ನಮ್ಮಿಬ್ಬರ ನಡುವೆ ಗೌರವ ಹೆಚ್ಚಿರಬೇಕು. ರಾಜಕೀಯಕ್ಕೆ ಹೋಗಬೇಕು ಅನ್ನೋದು ಅಷ್ಟೇ ನನ್ನ ಪ್ಲಾನ್. ನನ್ನ ಮನೆಯಲ್ಲಿ ನನ್ನ ಜೊತೆ 2 ಕಸಿನ್ ಅಣ್ಣ ತಮ್ಮ ಇದ್ದಾರೆ.
ಯಾಕಂದ್ರೆ ಜನವರಿಯಿಂದ ಊರಿನಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ, ಅದಕ್ಕೆ ಅಲ್ಲಿ ಇದ್ದಾರೆ. ಏನೇ ಕೆಲಸ ಇದ್ರೂ ಸಹಾಯ ಮಾಡ್ತಾರೆ. ಹಾಗೂ ಮನೆಯಲ್ಲಿ 2 ನಾಯಿ ಇರೋದ್ರಿಂದ ಯಾರಾದ್ರೂ ಒಬ್ಬರು ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಜನರು ಸಾವಿನ ಮಾತನಾಡ್ತಾರೆ, ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಹಾಗೂ ತಲೆ ಕೊಡುವುದಿಲ್ಲ ಎಂದು ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ನಿಮ್ ಮದ್ವೆ ಯಾವಾಗ? ಮದ್ವೆ ಆದ್ರೆ ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ? ಆಕ್ಚುಲಿ ಇವ್ರ ನೇಮ್ ಹಾಕಿಲ್ಲ, ಮೇಘಾ ಗೌಡ್ತಿ ಅಂತೆ. ಸೊ ನಾನು ಯಾಕೆ ಇವ್ರಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಊರು ಹಾಕಿಲ್ಲ, ನೇಮ್ ಹಾಕಿಲ್ಲ, ಆದ್ರೂ ರಿಪ್ಲೈ ಮಾಡ್ತಿದ್ದೀನಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಇದೇ ಬಂದಿದೆ, ಗುರು ನಿಮ್ ಮದ್ವೆ ಆವಾಗ ಅಂತ. ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಈ ಮದ್ವೆ ಅನ್ನೋ ಆಸೆನೇ ಇಲ್ಲ. ಯಾಕೆ ಅಂತಾನು ನಂಗೆ ಗೊತ್ತಿಲ್ಲ. ಬಟ್ ಏನು ಪ್ಲಾನ್ ಇಲ್ಲ, ಈ ಮದುವೆ ಬಗ್ಗೆ ಅಂತೂ ಏನೂ ಪ್ಲಾನ್ ಇಲ್ಲ, ನಾನು ಅಂದ್ಕೊಂಡು ಕೂಡ ಇಲ್ಲ. ಸೊ ಏನಾಗುತ್ತೆ ನಂಗೆ ನಿಜ ಗೊತ್ತಿಲ್ಲ. ಬಟ್ ನಾನು ಅಂದ್ಕೊಂಡಿರೋದು ಮದುವೆ ಆಗಬಾರ್ದು ಅಂತ. ಸೋನು ನಿಮ್ಮ ಡ್ರೀಮ್ ಬಾಯ್ ಹೇಗಿರಬೇಕು? ರಮ್ಮಿ ಫ್ರಮ್ ಮಂಗಳೂರಂತೆ. ಡ್ರೀಮ್ ಬಾಯ್ ಆದರೆ ಮದುವೆನೇ ಆಗಬೇಕು ಅಂತ ಆಸೆನೇ ಇಲ್ಲ. ದೆನ್ ಡ್ರೀಮ್ ಬಾಯ್ ಹೆಂಗೆ ಅಂತಂದರೆ ಇಟ್ಸ್ ಓಕೆ. ಹೇಳಬೇಕು ಅಂತ ಅಂದರೆ ಒಂದು ಆಸೆ ಇತ್ತು ಫಸ್ಟೆಲ್ಲ, ಈ ಥರ ಆಸೆ ಅಂತಂದರೆ ಕಪ್ಪು ಕಾರ ಇರಲಿ, ಬೆಳ್ಳುಗಾರ ಇರಲಿ, ಹೆಂಗಾದರೂ ಇರಲಿ, ಒಂದು ಟ್ರಸ್ಟಬಲ್ ವ್ಯಕ್ತಿ ಆಗಿರಬೇಕು. ಬಿಕಾಸ್ ನಾನೆಷ್ಟು ನಿಯತ್ತಾಗಿರ್ತೀನಿ, ಅವರು ಅಷ್ಟೇ ನಿಯತ್ತಾಗಿರಬೇಕು. ಪಾಸ್ಟ್ ಇಸ್ ಪಾಸ್ಟ್, ಅವ್ರಿಗೇನೇ ಆಗಿರ್ಬೋದು, ನಮಗೂ ಏನೇ ಪಾಸ್ಟ್ ಇರ್ಬೋದು, ಅದನ್ನು ಬಿಟ್ಟು ಸ್ಟಿಲ್ ನಮ್ಗಳ ಜೊತೆ ಇದ್ದಾಗ ರೆಸ್ಪೆಕ್ಟ್ ಪ್ಲಸ್ ಟ್ರಸ್ಟ್ ಅನ್ನೋದೊಂದಿದ್ರೆ ಆ ಒಂದು ಸಂಬಂಧ ಗಟ್ಟಿಯಾಗಿರುತ್ತೆ. ಬಟ್ ಅಲ್ಲಿ ಒಂದು ಚೀಟ್ ಮಾಡುವಂತಹ ಕೆಲವೊಬ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಡ್ರೀಮ್ ಬಾಯ್ ಹಂಗೆ ಹಿಂಗೆ ಅಂತ ಏನಿಲ್ಲ ಗುರು. ಇಷ್ಟೇ, ಈ ಒಂದು ಟ್ರಸ್ಟ್ ಪ್ಲಸ್ ರೆಸ್ಪೆಕ್ಟ್ ಅನ್ನೋದಿದ್ರೆ ಆಲ್ಮೋಸ್ಟ್ ಯಾವುದೇ ಸಂಬಂಧ ಕೂಡ ಹುಡ್ಕೊಳ್ಳುತ್ತೆ ನನ್ನ ಪ್ರಕಾರ. ಡ್ರೀಮ್ ಬಾಯ್ ಬ್ಲ್ಯಾಕ್ ಆಗಿರಬೇಕು, ವೈಟ್ ಆಗಿರಬೇಕು, ದುಡ್ಡಿರಬೇಕು, ಅದೆಲ್ಲ ಏನಿಲ್ಲ, ಏನೋ ಆ ಥರ ಅಷ್ಟೇ. ನಾನು ಇದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಸ್ಫೂರ್ತಿಯವರೇ, ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ನ ಕೇಳಿದ್ದಕ್ಕೆ. ಎಸ್, ನಮ್ಮನೇಲಿ ಕಸಿನ್ಸ್ ಇದ್ದಾರೆ ಗುರು, ಒಬ್ಬರಲ್ಲ ಇಬ್ಬರು ಇದ್ದಾರೆ. ನನ್ನ ತಮ್ಮ ಇದ್ದಾನೆ, ನಮ್ಮಮ್ಮ ಇದ್ದಾರೆ, ನಾನಿದ್ದೀನಿ, ಕಿಯಾ ಇದ್ದಾನೆ, ಬ್ರೀಸು ಇದ್ದಾನೆ, ಇಷ್ಟು ಜನ ನಾವಿದ್ದೀವಿ. ಸೊ ಕಸಿನ್ಸ್ ಯಾಕೆ ನಮ್ಮನೇಲಿ ಇಷ್ಟು ದಿನ ಇರಲಿಲ್ಲ, ಇವಾಗ ಬಂದರು ಅಂತ ಅಂದರೆ, ನಾನು ಜಾನಿಂದ ನಾವು ಊರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ವಿ. ಹಾಗಾಗಿ ಅಮ್ಮ ಊರಿಗೆ ಹೋಗಿದ್ರು, ವಿಲೇಜಿಗೆ ಹೋಗಿದ್ರು. ಸೊ ಇಲ್ಲಿ ನನ್ನ ತಮ್ಮನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ, ನಾನೊಬ್ಬಳೇ ಇರ್ತೀನಿ, ಭಯ ಪಡ್ಕೊತಾಳೆ. ಆ್ಯಂಡ್ ಕೆಲವೊಂದು ನಂಗೆ ಶೂಟ್ ಇರುತ್ತೆ, ನಾನು ಆಚೆ ಹೊರಗಡೆ ಹೋಗಬೇಕಿತ್ತು. ಸೊ ಮನೇಲಿ ಕಿಯಾ ಬ್ರೀಜು ಇಬ್ಬರೇ ಇರ್ತಿದ್ರು. ಸೊ ಅವ್ರನ್ನ ನೋಡ್ಕೊಬೇಕಿತ್ತು, ಆ್ಯಂಡ್ ನನಗೂ ಪಿಕಪ್ ಡ್ರಾಪ್ ಮಾಡಬೇಕಿತ್ತು. ಆ್ಯಂಡ್ ಫ್ಯಾಮಿಲಿ ಅಂದಮೇಲೆ ಒಬ್ರು ಕಸಿನ್ಸ್ ಇರ್ಬೇಕು. ಕಸಿನ್ಸ್ ಯಾರು ಅತ್ತೆ ಮಗ, ಇನ್ನೊಂದು ಮಗದೊಂದು ಯಾರಾದರೂ ಮನೇಲಿ ಇರಬೇಕಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಕಸಿನ್ಸ್ ಅಂತ ಬಂದರು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಜನ ಮಾತಾಡ್ತಾರೆ, ಅದಕ್ಕೆ ನಾನು ತಲೆನೂ ಕೊಡಲ್ಲ, ಕಿವಿನೂ ಕೊಡಲ್ಲ. ಅದಕ್ಕೆಲ್ಲ ಟೈಮ್ ಕೊಡ್ಕೊಂಡು ಕೂತ್ಕೊಂಡ್ರೆ ಗುರು ನಾನು ಈಗ ವಿಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ.